ವರ್ಷ ಭವಿಷ್ಯ 2024 ಕರ್ಕಾಟಕ ರಾಶಿಯವರಿಗೆ ಹೇಗಿರ್ತದೆ ಅಂತಂತ ನೋಡ್ತಾ ಇದ್ದೇವೆ. ಈಗ ಅಷ್ಟಮದ ಶನಿ ಮತ್ತು ದಶಮದ ಗುರು ಕಂಟಿನ್ಯೂ ಆಗ್ತಕ್ಕಂಥ ವರ್ಷವೇ. ವಿಶೇಷವಾಗಿರ್ತಕ್ಕಂಥದ್ದು ನಕ್ಷತ್ರ ಭೇದಗಳಾಗ್ತಕ್ಕಂಥದ್ದು, ರವಿಯ ಮನೆ ಬದಲಾಗ್ತಕ್ಕಂಥದ್ದು, ಶುಕ್ರನ ಮನೆ ಬದಲಾಗ್ತಕ್ಕಂಥದ್ದು, ಈ ರೀತಿಯ ವಿಶೇಷ ಬದಲಾವಣೆಯ ವರ್ಷ ಆಗಿರೋದರಿಂದ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತೀರಿ. ಆದರೂ ಕಾಳಜಿ ಚೆನ್ನಾಗಿ ವಹಿಸಬೇಕು. ಕರ್ಕರಾಶಿಯವರು ವಿಶೇಷವಾಗಿ ಸ್ತ್ರೀ ಮತ್ತು ವೃದ್ಧರಿಗೆ ಸ್ವಲ್ಪ ಹೆಚ್ಚು ಅನಾರೋಗ್ಯವು ಇದೆ. ಅದನ್ನು ನೀವು ಹೆಚ್ಚು ಕಾಳಜಿ ವಹಿಸಬೇಕು. ಸುಧಾರಣೆ ಆಗುವತ್ತಾನೂ ಇದು ಬದಲಾವಣೆ ಆಗ್ತದೆ. ನಿರಂತರವಾಗಿರ್ತಕ್ಕಂತಹ ಒಂದು ದೇವತಾ ಆರಾಧನೆ, ಸ್ತ್ರೀಯರು ವಿಶೇಷವಾಗಿ ಈ ಉಮಾಮಹೇಶ್ವರರನ್ನು ಅಥವಾ ದುರ್ಗಾದೇವಿಯನ್ನು, ಚಂಡಿಕಾ ದುರ್ಗಾದೇವಿಯನ್ನು, ಚಾಮುಂಡೇಶ್ವರಿಯ ಪೂಜೆಯನ್ನು, ಅರ್ಚನೆಯನ್ನು, ಕುಂಕುಮಾರ್ಚನೆಯನ್ನು, ದೀಪ ನಮಸ್ಕಾರಗಳನ್ನು ಈ ರೀತಿಯ ನಿರಂತರವಾಗಿ ಮಾಡ್ತಾ ಇರೋದರಿಂದ ಈ ಅನಾರೋಗ್ಯದ ಸಮಸ್ಯೆಯು ಅಥವಾ ದೀರ್ಘವಾಗಿರ್ತಕ್ಕಂಥ ಅನಾರೋಗ್ಯಗಳು ಇದ್ದರೆ ಅದೆಲ್ಲವೂ ಪರಿಹಾರ ಆಗ್ತದೆ ಅಂತಂತ ವಿಶೇಷ. ಈ ಕರ್ಕ ರಾಶಿಯವರಿಗೆ 10ನೇ ಮನೆಯಲ್ಲಿ ಗುರು ಇರೋದರಿಂದ ಅವರು ಹೇಳಿದ, ಅವರು ಅಂದುಕೊಂಡ, ಅವರು ಸಂಕಲ್ಪ ಮಾಡಿರ್ತಕ್ಕಂತಹ ಅನೇಕ ವ್ಯವಹಾರಗಳು ತಮಗೂ ಸಿದ್ಧಿ ಆಗ್ತದೆ, ಅವರ ಕುಟುಂಬದವರಿಗೂ ಕೂಡ ಸಿದ್ಧಿ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.